ನಮಸ್ತೆ ಎಲ್ಲರಿಗೂ. ನಮ್ಮ ದಿನ ಇವತ್ತು ಪಲಾವ್ ಒಂದಿಗೆ ಸ್ಟಾರ್ಟ್ ಆಯಿತು. ಚಹಾ ಮಾಡಿದ್ದೆ ರೀ. ಚಹಾಕ್ಕೆ ಸ್ವಲ್ಪ ಚುರುಮುರಿ ಹಾಕ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತು. ಹಾಕಿದ್ದೆ. ಸ್ವಲ್ಪ ಹಾಕಿದ ಮೇಲೆ ಈ ಥರ ನೆನೆಯಾಕೆ ಬಿಡಬೇಕು. ಚುರುಮುರಿ ಹಾಕ್ಕೊಂಡು ಕುಡಿತಾ ಇದ್ರೆ ಮಸ್ತಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ವಿ. ಊರಿಗೆ ಹೊಂಟೇವಪ್ಪ ಅಂತಂದ್ರೆ ನಮ್ಮ ಕಡೆ ಹೆಂಗಂದ್ರೆ ಬುತ್ತಿ ಮಾಡ್ಕೊಂಡು ಹೋಗೋದು ಜಾಸ್ತಿ. ನಾವೆಲ್ಲ ಹೋದ್ರೆ ಬುತ್ತಿ ಏನು ಮಾಡೋದಿಲ್ಲ. ನಮ್ಮ ಅವ್ವ ಹೊಂಟ್ಲಂದ್ರೆ ಅಂಗಡಿದು ಒಯ್ಯೋದಕ್ಕಿಂತ ಜಾಸ್ತಿ ಮನೆಯಿಂದೇ ಮಾಡ್ಕೊಂಡು ಹೋಗ್ತಾಳೆ. ಹಾಗಾಗಿ ಇವತ್ತು ಸ್ವಲ್ಪ ಅವ್ರಿಗೇನು ಇಷ್ಟ ಅದನ್ನೆಲ್ಲ ಮಾಡಿಕೊಂಡು ಹೊಂಟಿದ್ವಿ. ಹಾಗಾಗಿ ಶೇಂಗಾನ ಹುರಿದು ನಾನು ಸೊಪ್ಪಿ ತೆಗಿತಾ ಇದ್ದೆ ರೀ. ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಹೊಂಟ್ರ ಏನು ಸಿಗ್ತದೋ ಅಂಗಡಿಯಾಗ ಬೇಕ್ರಿ ಒಳಗೆ ಅದನ್ನು ತೊಗೊಂಡು ಹೋಗಿಬಿಡ್ತೀವಿ. ಯಾವುದು ಟೆನ್ಷನ್ ಮಾಡ್ಕೊಳ್ಳಲ್ಲ. ಆದ್ರೆ ನಮ್ಮ ಅವ್ವ ಜೋಡಿ ಊರಿಗೆ ಹೊಂಟ್ರ ಭಾಳ ಹೈರಾಣ ಅದ ರೀ. ಎಲ್ಲ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾಳೆ. ಬುತ್ತಿ ಕಟ್ಕೊಂಡು ಹೋಗ್ತಾಳೆ. ಹಾಗಾಗಿ ಚೋಡ ಕರ್ದಂಟು ಉಂಡಿ ಎಲ್ಲ ಮಾಡ್ತಿದ್ಲು ನಿನ್ನಿಲಿಂದ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ನಮ್ಮ ಅವ್ವಾಗ ಒಬ್ಬಕ್ಕೇ ಆಗ್ತಾಳೆ. ಅಕ್ಕಿಗೆ ಕಾಲು ನೋವು ಅದಾವು. ಅದ್ರ ಸಂಬಂಧಾಗಿ ಮೊದಲೇ ಎಲ್ಲ ಶೇಂಗಾ ಎಲ್ಲ ಒಡೆದು ಹುರಿದು ಇಟ್ಬಿಟ್ಟಿದ್ಲು. ಏನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಶೇಂಗಾ ಹಿಂಡಿ ಮಾಡಬೇಕು ಅಂಥೇಳಿ ನಾನು ಸೊಪ್ಪಿನ ತೆಗಿಲಾಕತ್ತಿದ್ದೆ. ಊರಿಗೆ ಹೊಂಟೇವಂದ್ರೆ ಶೇಂಗಾ ಹಿಂಡಿ ಮೊಸರು ಮತ್ತು ಅನ್ನ ಈ ಥರ ಎಲ್ಲ ಇವರು ಕಟ್ಕೊಂಡು ಹೋಗ್ತಾರೆ. ಚೋಡ ಅಂತೂ ಮೊದಲು ತೊಗೊಂಡು ಹೋಗ್ತಾರೆ. ಎಲ್ಲರೂ ಹೊಂಟ್ರದ ಇವು ಮಾತ್ರ ಯಾರೂ ಬಿಡಂಗಿಲ್ಲ. ಬುತ್ತಿ ಒಳಗೆ ತೊಗೊಂಡು ಹೋಗ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ. ಅದಕ್ಕೆ ನಮಗೆ ನಮ್ಮ ಅವ್ವನ ಜೋಡಿ ಊರಿಗೆ ಹೋಗ್ಬೇಕಂದ್ರೆ ಭಾಳ ಬೇಸರಕ್ಕದ. ಆದ್ರೆ ಆಕಿಗೆ ಒಬ್ಬಕ್ಕಿಗೆ ಹೋಗೋದಿಲ್ಲ. ಊರು ದೂರ ಅದ ತೆಳಗಿನ ಜೋಡಿ ನಾನು ಹೊಂಟಿದ್ದೆ. ಇವತ್ತಂತೂ ಹೋಗೋವರೆಗೂ ಕೆಲಸ ಅಂತೂ ಸಡವಿರಲಿ. ಕೆಲಸ ಮಾಡಬೇಕಾಗೈತಿ ನೋಡ್ರಿ. ಹಾಕಿ ಬಿಡೋಸ ನಮ್ಗಿಟ್ಟು ಮನೆಗಿಟ್ಟು ಹಾಕೋದು ಬೇಡ. ಸುದ್ದಿನಿ ಒಂದು ಗಡ್ಡಿ 2 ಗಡ್ಡಿ ಗಡ್ಡೆ ಕಾಳು ಮತ್ತೇನಿಲ್ಲ. ಉಪ್ಪ ಪುಡಿಕಾರ ತೊಗೊಂಬ. ಸುಮ್ಮನೆ ಇಟ್ಟು ಮಾಡೋದು ಕಟ್ತಾರೆ. ಮದರ್ಸ ಬೋಲಿ ಹೋಗಿ ನಿಂದಿರ್ಬೇಕಲ್ಲ. ಅವಿಟ್ಟು ಬರಕತ್ತ ಬೂದಿ ತೊಗೊಂಡು ಸಿದ್ದಿಗೆ ಗೊತ್ತದ ಮನೆ ಸಿದ್ದಿಗೆ ಗೊತ್ತದ ಹೊಂಟ ಬರ್ತಾ. ಹೌದು ನೋಡುವ ಕುಟ್ಟಿಸ್ಬಾರ್ದು ನೋಡಿದ್ವಿ. ಕಿಲೋ ಪ್ಯಾಕೆಟ್ ಸಿಕ್ಕರು ಒಯ್ಬೇಕು ನೋಡೋಸು. ಇದನ್ನು ನಿಮಗೆ ಅದು ಹಾಕ್ತೀರಿ ಇದಿಟ್ಟು ಹಾಕ್ಲಿ ನಾವು ಇಟ್ಲಿ ಮಿಕ್ಸ್ ಆಗಿರೋ ಖಾರ ಸಾಕದೇ ಹೆಂಗೆ ನೀವು ಭಾಳ ಖಾರ ಬಿಡು ಸಾಕು. ಮತ್ತು ಇದ್ಗಿರಲ್ಸೆ ಎಲ್ಲ ಜೀರಿಗೆ ಹಾಕಿನಿ, ಉಪ್ಪು ಹಾಕಿನಿ. ಉಪ್ಪಿನ ತರ್ತೀನಿ. ಜೀರಿಗೆ ಹಾಕಿನಿ. ಬೆಳ್ಳುಳ್ಳಿ ಇವು ಕಿಲೋ ಗಟ್ಟಲೆ ಪ್ಯಾಕೆಟ್ ಸಿಗ್ತಾವ. ಸುಮ್ಮನೆ ಹೇರನ ಕುಡಿಸ್ತಾವ ಮೆಣಸಿಕಾಯಿ. ಅಲ್ಲಿ ಈಡಾಗೋದು ಕೊಡೋದಲ್ಲ. ಮನೆಯಾಗ ಈಡಾಗಲ್ಲ. ಉಳ್ಳಾಗಡ್ಡಿ ಖಾರ ಅದಾರ. ಮೆಣಸಿಕಾಯಿ ಕುಡ್ದ ಹೆಂಗದ ನೋಡೋಣ. ಇದೇ ಹಿಂಡಿಗೆ ಮನೆ ಹಾಕಿದ್ದು. ಖಾರ ಹಿಂಡಿಗೆ ನಾ ಹಾಕಿದ್ದಿದೆ. ಖಾರ ಹಿಂಡಿ ನಾ ತಿಂದಿಲ್ಲವ. ಕೊಟ್ಟಿದ್ದೆ ನೋಡು ಖಾರ ಸಾಕ. ಇನ್ನೊಂದು ಸುಲಿದೆ ಬೆಳ್ಳುಳ್ಳಿ. ಇನ್ನೊಂದು ಗಡಿ ಸುಲಿದಿ ಚೋಡಕ್ಕ. ಇಷ್ಟು ಮಾಡಿದೆ.
ಚೋಡಾ ಬಂದ್ಯಾರ ಸಾಕು ಸಾಕು ಚೋಡಾ ಕಸು ಒಂದು ತಾಟಕ್ಕೆ ಸಕ್ರೆ ಸಣ್ಣ ಕುಡ್ಕೆ ಎಣ್ಣೆ ಹುಡಿ ಭಾಳ ಟೇಸ್ಟ್ ಆಗ್ತಾವ ಅದಕ್ಕಂದ್ರೆ ಅಲ್ಲೇ ಹಾಕೊಂಡ್ರೆ ಬರೋದಿಲ್ಲ ಪುಟಾಣಿ ಭಾಳ ಆತ ಸುಮ್ಮನೆ ಎರಡು ಕಾಳ ಪುಟಾಣಿ ಹಾಕೋಬಾರ್ದು ಚೋಡಾಕ ಈಸ ಕರ್ನಾಟಕ ಈಸ್ ಪುಟಾಣಿ ಅರ್ಧ ಕಿಲೋ ಅದಾವ ನೀವು ಒಂದು ಕಿಲೋ ಸಕ್ಕರೆ ಬೇಕು ಇವಕ್ಕ ನೋಡು ನೀನು ಕೇರ್ ಕೊಡ್ತೀನಿ ಕೇರ್ ನೋಡ್ತೀನಿ ಮೊದಲು ಪುಟಾಣಿನ ಹಾಕೊಂಡು ಇಂಡಿ ಹಾಕ್ಬೇಕಾಗಿತ್ತಲ್ಲ ಹಂಗಾರೆ ಚಂದ ಹಿಂಡಿ ಚಂದ ಮತ್ತೆ ಇದ್ರಾಗೆ ಮಾಡ್ತೀನಿ ನಾನು ನೀವು ಹಂಗೆ ಮಾಡ್ತಿರಲ್ಲ ಒಳ್ಳಾದೆ ಚಲೋ ಹೋಗೋದಂತ ನೋಡಿ ಚೆನ್ನಾಯ್ತು ಎಲ್ಲಿ ಒಳಗೆ ಹಾಕೊಳ್ಳೋ ನೀವು ಖಾರನು ಸುಮ್ಮನೆ ಕುಟ್ಟಿಸ್ತೀನಿ ನೀನು ಅದೇ ಖಾರ ತರ್ತೀನಿ ಯಾವಾಗಲೂ ಹಾಕೊಂಡು ಬಾಯಾಗ ಎಲ್ಲ ಬರಬರಿ ಉಪ್ಪ ಒಳಗೆ ಚಲೋ ಇದೆ ಖಾರ ತಿನ್ನು ಖಾರ ಇಲ್ಲ ಚಲೋ ಆಗತ್ತೆ ಹಿಂಡಿ ಚಲೋ ಆಯ್ತು ನಾವು ಒಂದೊಂದು ಉಪ್ಪು ಹಿಟ್ಟಿನಾಗ ಆಗಿರ್ತದೆ ಸುಮಾರು ಹಾಕಿದ್ದು ಅಡಿಕೆ ಇರ್ತೈತಿ ನಾ ಚಲೋ ಆಗ್ಯದ ಏನು ಕ್ಯಾರಿಬೇನ್ ತಿಂತೇವೆ ತಿಂತೀವಿ ಒಂದು ಕ್ಯಾರಿಬೇನ್ ಅದೇ ನೋಡು ಏನೇನು ಇಟ್ಟು ಇನ್ನು ಹೋಗಿ ತಗೋತೇನು ಅದಕ್ಕೆ ಒಯ್ನ ಸ್ವಲ್ಪ ಈಗ ಹಿಡಿತದ ಹಾಕು ಮನೆಗೆ ಹಾಕೊಳ್ಳೋದೇವ ಇನ್ನೇಲಿ ಒಳಗ ನಾವು ಗೆಲ್ಸೋದು ಕೇಳಿದ್ದೀನಿ ಏನು ಮಾಡಿ ಈಗ ಒಳ್ಳೆ ಇಟ್ಕೊಂಡ್ರು ಎಲ್ಲ ರಘು ಡ್ಯಾಡಿ ಬಿಟ್ಟು ನೋಡೋಸು ಅದ್ರ ಮನುಷ್ಯ ಎಲ್ಲ ತೀರ ಏನ್ಬಿಟ್ಟು ನೋಡಿ ಮತ್ತು ಬಿಡ್ತಾವ ನೀವು ಸುಮ್ಮನೆ ಒಳ್ಳ ಕುಟ್ಕೊತ್ಕೊಂಡಿರ್ತೀವಿ ಯಾಕೆ ಹೇಳ ನಾವು ಮನೆ ಅಗಸಿ ಹಿಂಡಿ ಕಾರಣ ಹಿಂಡಿ ಇದ್ರಾಗೆ ಹೇಳ್ತೀನಿ ನಾನು ನಾವು ಹಿಟ್ಟಿನ ಚಲೋ ಹಾಕೋದಿಲ್ಲ ಅಂತ ಹೇಳಿ ನಾವೇ ತಿನ್ನಾಗಿ ಕುಟ್ಟಿದ್ವಿ ಆಯ್ತು ನೋಡೋಣ ಚಲೋ ಆಯ್ತು ಇದ್ರಾಗೆ ಹಾಕೊಳತ್ತೀನಿ ಜೋತಿ ಹೇಳಿ ಇದ್ರಾಗೆ ಹಾಕ್ತೀನಿ ಇದ್ರಾಗೆ ಹಾಕ್ತಾರೆ ಮತ್ತು ಆದ್ರೆ ಭಾಳ ಏಕಟ್ಟ ರುಬ್ಬಬಾರ್ದು ಒಂದೇ ಇದ್ರೊಳಗೆ ಬಿಟ್ಟು ರುಬ್ಬೇಕು ಅಷ್ಟೇ ಒಂದೇ ಆನ್ ಮಾಡಿ ರುಬ್ಬಬೇಕು ಜಾಸ್ತಿ ಶೇಂಗಾ ಇದನ್ನು ಮಾಡ್ಕೋಬಾರ್ದು ಇದು ಸೋಡಾ ಹಾಕ್ಲಕ್ಕೆ ಬರ್ತದ ಮತ್ತೇನು ಇವ ಮತ್ತು ಏಟಾಗ್ತಾವ ನೋಡು ಅರ್ಧ ಕಿಲೋ ಅದ 1 ಕಿಲೋ ಇಷ್ಟು ಅದ ನೋಡ್ಬೇಕಲ್ಲ ಇಷ್ಟು ಅಡಿಲ್ಲ ಗಿದ್ದಿನ ಇಲ್ಲಿ ಅದಕ್ಕೆ ನಮ್ಮ ಮ್ಯಾಲೆ ಅದಾವು ಸೋಡಾ ಹಾಕಿ ಈ ಸೋಡಾನೆ ಹಾಕೋದು ಮುಂದೆ ಸ್ವೀಸ್ ಹಾಕೋಣ ಖಾರ ಬೇಕು ನನಗೆ ಹಸಿ ಮಾಡೋಕ್ಕೆ ಇದ್ರಾಗೆ ಹಾಕ್ಬೇಕಲ್ಲಿ ಕರ್ನಾಟಕ ಹಸಿ ಅದ నేను ಪುಟಾಣಿ ಹಿಟ್ಟು ಹಾಕಿ ಕೂಡ ತೆಗಿಯಾಕತ್ತಿದ್ದೆ ನಮ್ಮ ಗಂಗಾಳಕ್ಕೆ ರಗು 1 ಕಿಲೋ ಸಕ್ಕರೆ ಬೇಕಾಗ್ತದೆ ಈ ಸಣ್ಣದು ಇದು ಅದಲ್ಲ ನಮ್ಮ ಗಂಗಾಳಕ್ಕೆ ಪರಾತ್ ಅದಲ್ಲ ಪರಾತ್ನಾಗ ಹಾಕ ನಮ್ಮ ಪರಾತ ಚಾಣಿಗೆ ತಮ್ಮ ಬಡಬಡ ಚಾಣಿಗೆ ಹಾಂ ತೊಗ್ದಿನ ತಗೋ ಒಂದೆರಡು ಮೊದಲು ಎಣ್ಣೆ ಹೋಗಿ ಮ್ಯಾಕ್ದಾಗ ಈಗ ಒಂದು 2 ಕಾಳು ಹಾಕ್ತೀನಿ ಕಡಿಮೆ ಬಿಡಿ ಮಾಡಿ ಇಲ್ಲ ಜಾಸ್ತಿನೇ ಹಾಕೊಬಿಡು ಕಡಿಮೆ ಹಾಕ್ಬೂತಾವ ಬಿಡಿ ಪುಟಾಣಿನೂ ಹಾಕ್ತೀನಿ ಪುಟಾಣಿ ಹಾಕ್ಬಿಡು ಬರೀ ಶೇಂಗಾ ಹಾಕಿ ಸ್ವಾದ ಶೇಂಗಾ ಸೋಡಾ
ಏನು ಎಷ್ಟು ಸಾಕಾವ ಯಾರಿಗೆ ಗೊತ್ತು ನಾನು 1 ಕಿಲೋ ಸಪ್ಪಳಿ ಮ್ಯಾಗೆ ಹಿಡಿತು ಉಸು ಒಮ್ಮೆ ಹಾಕಿ ರುಬ್ತೀವಿ ಹಾಕೊಂಡು ಚಾಣಿಸ್ಬೇಕೇನು ಚಾಣಿಸ್ಬೇಕು ಹಾಕచ్చు ಸರಿ ಯಾರು ಮಾಡಿ ಕೊಂಡಿರ್ತಾರೋ ವೀಡ್ ಚಂದ ಆಯ್ತು ನೋಡೋದು ಚಂದ ಆಯ್ತು ಹೇಳ್ತೀನಿ ಇದ್ರಾಗೆ ರುಬ್ತೀನಿ ಅಂತ ಹೇಳ್ತೀನಿ ಮತ್ತೆ ನೀವು ಯಾರು ಕೇಳೋದು ಅದು ದಾವಣಗೆರೆ ನೀರು ಬರಬೇಕು ಸ್ವಾದಲ್ಲಂತ ಒಳ್ಳೆ ಕುಂದಿರ್ತೀನಿ ಅಂತ ಏಲಕ್ಕಿ ಕಾಳು ಮಾಡು ಈ ಅಮ್ಮ ಚಿಂತಿಸ್ತದೆ ಎಲ್ಲಿ ಬಿಟ್ಟು ಹೋಗ್ತಾರೋ ಏನು ಮಾಡ್ತಾರೋ ಶಾಲೆಯಿಂದ ಬರಟಿ ಎಲ್ಲಿ ಹೋಗ್ಬಿಡ್ತಾರೋ ಅನ್ನೋ ತಾಕಿ 5ಕ್ಕೆ ಬರ್ತೀವಿ ನಾವು 5ಕ್ಕೆ ಟೈಮ್ ಹೇಳಿ ನನಗೆ 5ಕ್ಕೆ ಯಾಕೆ ಹೇಳಕತ್ತ ನಾ ಹಾಕಿದ್ದೀನಿ ನನಗೆ ಗೊತ್ತಾಗಿಲ್ಲ 5ಕ್ಕೆ ಬರ್ತೀನಿ ಯಾಕೆ ಹಿಂಡಿ ಎಲ್ಲ ಮಾಡಿದ್ದಾಯಿತು. ಈಗ ಚೂಡಕ್ಕೆ ಪಾಣೆ ಹಾಕಿಬಿಟ್ಟೆ ಚೂಡಕ್ಕೆ ಪಾಣೆ ಹಾಕಿ ಸ್ವಲ್ಪ ಆರಕ್ಕಿಟ್ಟು ಆಮೇಲೆ ಕವರ್ಗೆ ಹಾಕಿಬಿಟ್ರೆ ಚೂಡ ರೆಡಿ ಆಯಿತು ನೋಡಿರಿ. ಈ ಥರ ಮಿಕ್ಸ್ ಮಾಡಬೇಕು ಎಲ್ಲನೂ. ಚೂಡ ಒಗ್ಗರಣೆ ಹಾಕಿ ಚೂಡ ಒಂದು ಮಾತ್ರ ಭಾಳ ಜಲ್ದಿ ಆಗ್ತದೆ ತಡ ಹತ್ತಂಗಿಲ್ಲ. ಕರ್ದಂಟೆಲ್ಲ ಮಾಡೋದು ಸ್ವಲ್ಪ ಲೇಟ್ ಆಗ್ತದೆ, ಇದು ಮಾತ್ರ ಭಾಳ ಜಲ್ದಿ ಆಗ್ತದೆ. ಮಾಡಿಬಿಟ್ಟೆ ನಾನು ಪಟ ಅಂತ ಎಲ್ಲ ಮಿಕ್ಸ್ ಮಾಡ್ತಿದ್ದೆ. ನಮ್ಮವ್ವ ಹೇಳಿದ್ರೆ ಕೇಳಲ್ಲ, ಬೇಕರಿಯಾಗಿರೋದು ತೊಗೊಂಡು ಹೋಗೋಣ ಅಂದ್ರೆ ಬುತ್ತಿ ಮಾಡ್ಕೊಂಡೇ ಹೋಗ್ತಾಳೆ. ನಾನು ಫುಲ್ ಸುಸ್ತಾಗಿತ್ತು, ಸ್ವಲ್ಪ ಚಹಾ ಕುಡಿನು ಅಂಥೇಳಿ ಚಹಾ ಕುಡಿಯೋಕೆ ಕುಂತಿದ್ದೆ. ನಮ್ಮವ್ವ ಅವ್ರ ಮನೆಗೆ ಹೋಗಿದ್ಲು. ಮತ್ತು ಬಂದು ಈಗ ಸಕ್ರೆ ಅಳತಿ ಮಾಡಿಕೊಂಡು ಕರ್ದಂಟು ಮಾಡೋಕೆ ಚಾಲೂ ಮಾಡಿದೇಳ್ರಿ. ಕರ್ದಂಟು ಒಂದು ಹಾಕ್ಬಿಟ್ರೆ ಇನ್ನೇನು ಮುಗೀತು, ರೆಡಿ ಆಗೋದು ಅಷ್ಟೇ ನೋಡ್ರಿ. ಈ ಕಡೆ ಕರ್ದಂಟಿಗೆ ಆನ್ ಮಾಡ್ತಾ ಇದ್ಲು ನಮ್ಮವ್ವ.
ಕೂಡ ರೆಡಿ ಆಗಿಬಿಟ್ರೆ ಮುಗೀತು ನೋಡ್ರಿ. ಈ ಕಡೆ ಪುಟಾಣಿ ಹಿಟ್ಟು ಆವಾಗಲೇ ರುಬ್ಬಿಟ್ಟಿದ್ದೆ. ನನಗಂತೂ ಫುಲ್ ಹಸು ಆಗಿತ್ತು, ಅದಕ್ಕೆ ಸ್ವಲ್ಪ ಅನ್ನ ತಿಂತಾ ಇದ್ದೆ. ನಮ್ಮವ್ವ ಕರ್ದಂಟು ಆನ್ ಮಾಡ್ಕೊಂಬಂದು ಮಿಕ್ಸ್ ಮಾಡ್ತಾ ಇದ್ಲು ಪುಟಾಣಿ ಹಿಟ್ಟು ಹಾಕಿ. ನೋಡ್ರಿ ಕರ್ದಂಟು ರೆಡಿ ಆಗೈತಿ. ಒಂದು ಅರ್ಧ ಗಂಟೆ ಆದರೂ ಬೇಕು ಇದು ಆರಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಮಾಡೋಕೆ ನಮಗೂ ಹುರುಪು ಬರಲ್ಲ.